ದೇಶದಲ್ಲಿ ಅನೇಕ ತಪಸ್ವಿಗಳು ಮಹಾತ್ಮರು ಜನಿಸಿದ್ದಾರೆ. ಈ ಭೂಮಿಯನ್ನು ಕೈಲಾಸವನ್ನಾಗಿ ಮಾಡಿದ್ದಾರೆ. ಅಂತಹ ಪ್ರಮುಖ ಸಂತರಲ್ಲಿ ಮುಗುಳುಕೋಡದ ಸಂತ ಪವಾಡ ಪುರುಷ ಯಲ್ಲಾಲಿಂಗ ಮಹಾರಾಜರು ಒಬ್ಬರು. ಉತ್ತರ ಕರ್ನಾಟಕದಲ್ಲಿಯೇ ಹೆಸರುವಾಸಿಯಾದ ಮುಗುಳುಕೋಡ ಮಠದ ಮೂಲ ಪುರುಷ ಯಲ್ಲಾಲಿಂಗರು. ಇವರು ಜನಿಸಿದ್ದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಿರಗಿ ಎಂಬ ಪುಟ್ಟ ಗ್ರಾಮದಲ್ಲಿ. 8 ವರ್ಷದವನಿದ್ದಾಗಲೇ ಆಧ್ಯಾತ್ಮದಲ್ಲಿ ಆಸಕ್ತಿ ಹೊಂದಿದ ಬಾಲಕ ಯಲ್ಲಪ್ಪ ಕುರಿ ಮೇಯಿಸುವುದರೊಂದಿಗೆ ಶಿವನ ಧ್ಯಾನ ಮಾಡುವುದು, ಜಪ ತಪ ಮಾಡುತ್ತಿದ್ದ. ತನ್ನ 20ನೇ ವರ್ಷದಲ್ಲಿ ತಂದೆ ತಾಯಿಯರ ಒತ್ತಾಸೆಯ ಮೇರೆಗೆ ಹೊನ್ನಮ್ಮನೆಂಬ ಕನ್ಯೆಯೊಂದಿಗೆ ಮದುವೆಯಾದ. ವರ್ಷ ತುಂಬುವುದರೊಳಗೆ ಗರ್ಭವತಿಯಾದ ಪತ್ನಿ ಚೊಚ್ಚಲು ಹೆರಿಗೆಯ ಸಮಯದಲ್ಲಿಯೇ ಕೂಚಿನೊಂದಿಗೆ ಅಸುನೀಗಿದಳು. ಯಲ್ಲಪ್ಪ ತೀವ್ರ ಆಘಾತಕ್ಕೆ ಒಳಗಾದ. ಅದೇ ಚಿಂತೆಯಲ್ಲಿ ಸಂಪೂರ್ಣ ವೈರಾಗ್ಯ ತಾಡಿದ. ಮೈ ತುಂಬ ವಿಭೂತಿ ಬಳಿದುಕೊಂಡು ಶಿವಧ್ಯಾನ ಮಾಡಿದ. ಲಚ್ಚಾನ ಸಿದ್ಧಲಿಂಗ ಮಹಾರಾಜರ ದರ್ಶನಕ್ಕೆ ಹೋದ. ಎಷ್ಟೇ ಕಾಯ್ದರೂ ಸಿದ್ಧಲಿಂಗ ಮಹಾರಾಜರ ದರ್ಶನ ಸಿಗಲಿಲ್ಲ. ಕೊನೆಗೆ ಊರ ಹೊರಗಿನ ಮರದ ಕೆಳಗೆ ಕುಳಿತು ತಪಸ್ಸಿಗಿಳಿದ. ಯಲ್ಲಪ್ಪನ ಶರೀರ ಗಾಳಿಯಲ್ಲಿ ತೇಲಿದಂತೆ ಕಾಣತೊಡಗಿತು. 3 ದಿನಗಳ ನಂತರ ಸ್ವತಃ ಸಿದ್ಧಲಿಂಗ ಮಹಾರಾಜರೇ ಯಲ್ಲಪ್ಪನ ತಪಸ್ಸಿಗೆ ಕುಳಿತ ಸ್ಥಳಕ್ಕೆ ಬಂದು ಈತನನ್ನೇ ತನ್ನ ಪರಮಶಿಷ್ಯ ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದರು. ಯಲ್ಲಪ್ಪ, ನಿನ್ನ 3 ದಿವಸ ಮಣ್ಣಿನ್ಯಾಗ ಹೂಳ್ತೇನೆ. 3 ದಿವಸದ ನಂತರನೂ ನೀ ಜೀವಂತ ಇದ್ದಿ ಅಂದ್ರೆ ನನ್ನ ಶಿಷ್ಯನಾಗಿ ಮಾಡ್ಕೋತನು. ಸತ್ಯ ಅಂದ್ರೆ ಇಲ್ಲೇ ಮಣ್ಣು ಮಾಡ್ತನು. ಯಲ್ಲಪ್ಪನಿಗೆ ಹೇಳಿದರು. 3 ದಿನಗಳ ನಂತರ ಹೊರತೆಗೆದಾಗ ಯಲ್ಲಪ್ಪ ಧ್ಯಾನ ಸ್ಥಿತಿಯಲ್ಲಿಯೇ ಇದ್ದರು. ಯಲ್ಲಪ್ಪನ ಭಕ್ತಿ ಶಕ್ತಿಯನ್ನು ಮೆಚ್ಚಿ ಸಿದ್ಧಲಿಂಗ ಮಹಾರಾಜರು ಯಲ್ಲಪ್ಪನೇ ತನ್ನ ಪರಮ ಶಿಷ್ಯ ಎಂದು ಜಗತ್ತಿಗೆ ಸಾರಿ ಹೇಳಿದರು. ಬೆತ್ತ ಮತ್ತು ಜೋಳಿಗೆಯನ್ನು ನೀಡಿ ದೀಕ್ಷೆ ನೀಡಿದರು. ಇಂದಿನಿಂದ ನೀನು ಯಲ್ಲಾಲಿಂಗ ಮಹಾರಾಜನಾಗಿ ದೇಶದಲ್ಲಿ ಮೆರೆ ಎಂದು ಆಶೀರ್ವದಿಸಿದರು. ಪಶ್ಚಿಮ ದಿಕ್ಕಿಗೆ 7 ಹಗಲು 7 ರಾತ್ರಿ ಪ್ರಯಾಣ ಬೆಳೆಸು. 7ನೇ ದಿನ ನೀನು ಇದ್ದ ಜಾಗದಲ್ಲಿಯೇ ವಾಸ್ತವ್ಯ ಹೂಡು. ಅದೇ ನಿನ್ನ ಸ್ಥಳ, ಅದೇ ಪವಿತ್ರ ಸ್ಥಳವಾಗುತ್ತದೆ ಎಂದು ಆಶೀರ್ವದಿಸಿ ಕಳುಹಿಸಿದರು. ಗುರುಗಳ ಆಜ್ಞೆಯಂತೆ ಯಲ್ಲಾಲಿಂಗ ಮಹಾರಾಜರು ಪ್ರಯಾಣ ಬೆಳೆಸಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗುಳುಕೋಡು ಗ್ರಾಮದ ಸ್ಮಶಾನದ ಜಾಗದಲ್ಲಿ ಅವರ ಪ್ರಯಾಣ ಕೊನೆಗೊಂಡಿದ್ದರಿಂದ ಅದೇ ಸ್ಥಳದಲ್ಲಿ ಒಂದು ಗುಡಿಸಲು ಕಟ್ಟಿಕೊಂಡು ಸಿದ್ಧಲಿಂಗ ಮಹಾರಾಜರ ಸ್ಮರಣೆಯಲ್ಲಿ ಭಿಕ್ಷಾಟನೆ ಮಾಡಿ ವಾಸ ಮಾಡಿದರು. ಪ್ರಾರಂಭದಲ್ಲಿ ಊರಿನ ಕೆಲವರು ಇವರಿಗೆ ತೊಂದರೆಗಳನ್ನು ಕೊಟ್ಟರು. ಬರಬರುತ್ತಾ ಇವರ ಶಕ್ತಿ ಊರಿನವರಿಗೆ ಗೊತ್ತಾಯಿತು. ಇವರಾಡಿದ ಮಾತುಗಳೆಲ್ಲ ನಿಜವಾಗತೊಡಗಿದವು. ಭಕ್ತರ ಸಂಖ್ಯೆ ಹೆಚ್ಚುತ್ತಾ ಹೋಯಿತು. ಪರಸ್ಥಳದ ಜನರೆಲ್ಲ ಇವರ ದರ್ಶನಕ್ಕೆ ಬರತೊಡಗಿದರು. ಸ್ಮಶಾನದ ಭೂಮಿಯೇ ಭವ್ಯ ಮಂದಿರವಾಯಿತು. ಯಲ್ಲಾಲಿಂಗ ಮಹಾರಾಜರ ಕೀರ್ತಿ ಎಲ್ಲ ಕಡೆಗೂ ಪಸರಿಸಿತು. ಇವರು ಕಾಲು ಹಾಕಿದ ಸ್ಥಳಗಳೆಲ್ಲ ಪಾವನವಾದವು. ರೈತರಿಗೆ ಉತ್ತಮ ಬೆಳೆ ಬರತೊಡಗಿತು.